ಕನ್ನಡದ ಹಿರಿಯ ತಲೆಮಾರಿನ ದಿಗ್ಗಜರಾದಂತಹ ತೀನಂ ಶ್ರೀಕಂಠಯ್ಯನವರು ಯಾವುದೋ ಸಮಾರಂಭದಲ್ಲಿ ಮಾತನಾಡಲು ಆಹ್ವಾನಿಸಿದಾಗ ಅವರು ನಾನು ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದ್ರಂತೆ. 1 ಗಂಟೆ ಮಾತಾಡಬೇಕು ಅಂದರೆ ಯಾವ ಸಿದ್ಧತೆಯೂ ಬೇಕಿಲ್ಲ. 5 ನಿಮಿಷ ಮಾತಾಡಬೇಕು ಅಂದರೆ ನಾನು 1 ದಿನ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿದ್ರಂತೆ. ಪ್ರಾಯಶಃ ಹಂಪನವರಿಗೆ ಗೊತ್ತಿರ್ಬೋದೇನೋ ಈ ಒಂದು ವಿಚಾರ. ನಾವಿಲ್ಲಿ 1 ಗಂಟೆ ಮಾತಾಡೋಕೆ ಹೋಗಲ್ಲ. ನಿಮ್ಮ ಹೊಟ್ಟೆಲ್ಲ ತಾಳ ಹಾಕ್ತಾ ಇದೆ. ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅಂದರೆ ಭಾಳ ಹಿಂದೆ 7-8 ವರ್ಷಗಳ ಹಿಂದೆ ಈಗ ತಾನೇ ಮಾತನಾಡಿದಂಥ ನಾಡೋಜ ಹಂಪ ನಾಗರಾಜನವರು ಅವ್ರದ್ದೊಂದು ಕೃತಿ ಕನ್ನಡದಿಂದ ಸಂಸ್ಕೃತಕ್ಕೆ ಭಾಷಾಂತರಗೊಂಡಂಥ ಕೃತಿ ಚಾರು ವಸಂತ ಅನ್ನೋ ಗ್ರಂಥ. ಅದು ನಮ್ಮಿಂದ ಉದ್ಘಾಟನೆ ಮಾಡಿಸಿದ್ರು ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ನಾವು ವಿಜಯ ಕರ್ನಾಟಕದಲ್ಲಿ ಬರೆದಂಥ ಒಂದು ಅಂಕಣವನ್ನು, ಅದರ ಸ್ವಲ್ಪ ಭಾಗವನ್ನು ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತೀವಿ. ಅದಕ್ಕೆ ಕಾರಣ ಅಂದರೆ ಸಮಾರಂಭದ ನಿರೂಪಕಿ ವತ್ಸಲ ಎಲ್ಲೋದ್ರ ಗೊತ್ತಿಲ್ಲ. ಸಮಾರಂಭದ ನಿರೂಪಿಕೆ ವತ್ಸಲ ಹಂಪ ನಾಗರಾಜನವರು ಶೃಂಗಾರದಿಂದ ಪ್ರಾರಂಭ ಮಾಡಿ ಧರ್ಮದಲ್ಲಿ ಅವರು ಭಕ್ತಿ ರಸಕ್ಕೆ ಅವರ ಮಾತುಗಳು ಅಲ್ಲಿಂದ ಮೇಲೇರಿದು ಅಂತ ಏನು ಪ್ರತಿಕ್ರಿಯಿಸಿದ್ರಲ್ಲ. ಸೊ ಅದು ನಮಗೆ ಹಂಪ ನಾಗರಾಜನವರ ಕೃತಿ ಏನಿದೆ ಅದನ್ನು ಕುರಿತು ಬರೆದಂಥ ಒಂದೆರಡು ಇವನ್ನ ಪ್ಯಾರಾಗ್ರಾಫ್ಸನ್ನು ಓದಲಿಕ್ಕೆ ಬಯಸ್ತೇವೆ. ಇಳಿಯ ವಯಸ್ಸಿನಲ್ಲಿ ಹದಿಹರೆಯದ ಹುಡುಗಿಯನ್ನು ಮದುವೆಯಾದರೆ ಈ ಮುದುಕನಿಗೆ ಬುದ್ಧಿ ಇದೆಯೇ ಎಂದು ಜನ ಹಂಗಿಸಿ ಮಾತನಾಡುತ್ತಾರೆ. ಈ ಮಾತು ಲೌಕಿಕ ಬದುಕಿಗೆ ಅನ್ವಯಿಸಬಹುದೇ ಹೊರತು ಕಾವ್ಯ ಲೋಕಕ್ಕೆ ಅಲ್ಲ. ಚಿರಯೌವನೆ ಕಾವ್ಯ ಕನ್ನಿಕೆ ಕೈ ಹಿಡಿಯಲು ವಯಸ್ಸಿನ ಅಂತರವೂ ಇಲ್ಲ, ಮಿತಿಯೂ ಇಲ್ಲ. ಮೇಲಾಗಿ ಕಾನೂನಿನ ಅಡೆತಡೆಯೂ ಇಲ್ಲ. ಜನರ ಮಾತಿನಲ್ಲಿ ಮಡದಿ ಮಕ್ಕಳ ಅಪಸ್ವರವೂ ಇರುವುದಿಲ್ಲ. ಅಂಥ ವಿಶಿಷ್ಟ ಸನ್ನಿವೇಶ ಇದೇ ಜುಲೈ 2 ಆವಾಗ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಕಾಣಸಿಕ್ಕಿತು. ಅಂದು 76ರ ಇಳಿ ವಯಸ್ಸಿನ ನಾಡೋಜ ಹಂಪನ ಸಫಾರಿ ಸೂಟ್ ಧರಿಸಿ ಹಸನ್ಮುಖಿಯಾಗಿ ವಿದ್ವಜ್ಜನರೆದುರು ಕಾವ್ಯ ಕನ್ನಿಕೆಯ ಕೈ ಹಿಡಿದರು. ಅಪರ ವಯಸ್ಸಿನಲ್ಲಿ ರಚಿಸಿದ ಅವರ ಕಾವ್ಯದ ಸಂಸ್ಕೃತ ಅನುವಾದ ಚಾರು ವಸಂತೀಯಂ. ಕೃತಿಯನ್ನು ನಮ್ಮಿಂದಲೇ ಲೋಕಾರ್ಪಣೆಗೊಳಿಸಿಕೊಡಬೇಕೆಂಬುದು ಅವರ ಹಂಬಲವಾಗಿತ್ತು. ಅವರ ಚಾರುಮತಿ ಪತ್ನಿ ನಾಡೋಜೆ ಕಮಲ ಹಂಪನ ಮತ್ತು ಮಗಳು ಆರತಿ ಸ್ವತಃ ಮುಂದೆ ನಿಂತು ಕಾವ್ಯಲೋಕದ ಚಿರ ಯುವಕನಿಗೆ ಭಾಸಿಂಗವನ್ನು ಸೂಡಿ ಆರತಿ ಮಾಡಿ ಸಡಗರ ಸಂಭ್ರಮದಿಂದ ವಿದ್ವಜ್ಜನರ ಸಾಕ್ಷಿಯಲ್ಲಿ ಮದುವೆ ಮಾಡಿಸಿದರು. ಅವರು ಶೃಂಗಾರ ರಸದಿಂದ ಪ್ರಾರಂಭ ಮಾಡಿದ್ರಲ್ಲ, ಅವರು ಆರಂಭದಲ್ಲಿ ಮಾತನಾಡಿದಂಥ ಮತ್ತು ಕೊನೆಯ ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನೇನಾಡಿದ್ರು. ನಮಗೆ ಇಲ್ಲಿ ಬಂದು ಕೂತಾಗ ಅವ್ರಿಗೆ ಹೇಳಿದ್ವಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮದುವೆ ಮಾಡುವಾಗ ಚರ್ಚ್ನಲ್ಲಿ ಮದುವೆ ಮಾಡ್ತಾರೆ. ನಮ್ಮಂಗೆ ಕಲ್ಯಾಣ ಮಂಟಪ ಶಾಮಿಯಾನ ಹಾಕಿ ಮಾಡೋಲ್ಲ, ಚರ್ಚ್ನಲ್ಲಿ ಮದುವೆ ಮಾಡ್ತಾರೆ. ಚರ್ಚ್ನಲ್ಲಿ ಮದುವೆ ಮಾಡುವಾಗ ಅಲ್ಲಿಯ ಪಾದ್ರಿಗಳ ಎದುರಿಗೆ ಒಂದು ಪುಸ್ತಕ ಇರುತ್ತೆ.
ಅಲ್ಲಿ ವಧುವರ ಹೆಸರು ಸಹಿ ಇರುತ್ತೆ. ವಧುವಿನ ಪರವಾಗಿ ವರನ ಪರವಾಗಿ ಸಾಕ್ಷಿಗಳಾಗಿ ಸಹಿ ಹಾಕ್ತಾರೆ. ಹಾಗೆ ನಮ್ಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪಟ್ಟಾಭಿಷೇಕಕ್ಕೆ ಸಹಿ ಹಾಕಿದರ ಪೈಕಿ ಹಂಪ ನಾಗರಾಜರವರು ಒಬ್ಬರು. ಅವರು ಸನ್ಮಾನ್ಯ ಸತೀಶ್ ಶಾ ಅವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಸಿರಿಗೆರೆಗೆ ಬಂದಾಗ, ಒಂದೇ ನಿಮಿಷ ನಾವು ಸಮಯ ಇಟ್ಕೊಂಡು ಬಿಡ್ತೀವಿ, 2 ಗಂಟೆ 10 ನಿಮಿಷ ಆಗ್ತಾ ಇದೆ. ಹಂಪ ನಾಗರಾಜನವರು ಬರ್ತಾ ಇದ್ದಾರೆ ಅಂತ ಕೇಳಿದಾಗ ನಾವು ಮರುಮಾತಿಲ್ಲದೆ ನಾವು ಒಪ್ಕೊಂಡ್ವಿ. ಅವರ ಮಾತನ್ನು ಕೇಳಬೇಕು ಅನ್ನೋ ಹಂಬಲ ನಿಮಗೆ ಹೇಗೋ ನಮಗೂ ಹಾಗೇ ಇತ್ತು. ಅವರು ಮಧ್ಯೆ ನಿಂತ್ಕೊಂಡು ಮಾತನಾಡಿದ್ದು ಸಹಜ, ಅದು ಅವ್ರ ವೃತ್ತಿ ಸಹಜ. ಅದು ಅವರು ಉಪನ್ಯಾಸಕರಾದಾಗ ಹಿಂಗೆ ಸ್ಪೀಕರ್ ಡೆಸ್ಕ್ನಲ್ಲಿ ಖಂಡಿತ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಿರಲಾರರು. ಅದು ಯಾವ ಅಧ್ಯಾಪಕರು ಸ್ಪೀಕರ್ ಡೆಸ್ಕ್ನಲ್ಲಿ ಮಾತಾಡ್ತಾರ? ಎಲ್ಲ ಅಲ್ಲೇನು ಇರುತ್ತಲ್ಲ ವೇದಿಕೆ, ಅದ್ರ ಅಡ್ಡಾಡ್ತಾ ಬೋರ್ಡ್ ಕಡೆಗೆ ತಿರುಗಿ ಏನೋ ಬರಿತಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥ ಒಂದು ಏನು ಪದ್ಧತಿನೇ ಅವ್ರಿಗೆ ಮಾಡಿದಂಥ ಅಧ್ಯಕ್ಷೀಯ ಭಾಷಣ ಅಂತ ನಾವು ಭಾವಿಸ್ತೀವಿ. ಬಹಳ ಅಪರೂಪದ ವಿದ್ವತ್ತು. ಇನ್ನು ಸಪ್ನಾ ಬುಕ್ ಹೌಸ್ ಬುಕ್ ಏನಿದೆ, ಅವರ ತಂದೆ ಯಾರು ಸುರೇಶ್ ಶಾ ಅವರು 57 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ನಿಜವಾಗಿಯೂ ಬಹಳ ಮೆಚ್ಚಬೇಕಾದಂಥ ಸಂಗತಿ. ಅವರ ಫ್ಯಾಮಿಲಿ ನೇಮ್ ಇದೆಯಲ್ಲ ಶಾ, ಅದು ನಮಗೆ ನೆನಪಿ ತಂದು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಗತಕಾಲದ ಭಾರತೀಯ ಇತಿಹಾಸ. ಯಾರೋ ಶಾಗಳು ಆಡಿದ್ರಲ್ಲ, ಯಾರ್ಯಾರು ಶಾಗಳು? ಆದಿಲ್ ಶಾ ಮತ್ತೆ ನೆನಪು ಮಾಡ್ಕೊಳ್ಳಿ ಇತಿಹಾಸಜ್ಞರು. ಅವರು ಬಂದರು ಹೋದರು. ಆದರೆ ಈ ಶಾ ಮನೆತನ ಇದೆಯಲ್ಲ, ಶಾ ಅಂದ್ರೆ ಏನು ಅಂದ್ರೆ ರಾಜ ಅಂತ, ಬಾದ್ಶಾ ಅಂದರೆ ಚಕ್ರವರ್ತಿ ಅಂತ, ಮಹಾರಾಜ ಅಂತ ಚಕ್ರವರ್ತಿ. ಹಾಗೆ ಈ ಕನ್ನಡ ಸಾಹಿತ್ಯ, ಒಟ್ಟಾರೆ ಭಾರತೀಯ ಸಾಹಿತ್ಯದ ಚಕ್ರವರ್ತಿ ಮನೆತನ ಈ ನಮ್ಮ ನಿತಿನ್ ಶಾ ಮನೆತನದವರು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಗುಜರಾತ್ನಿಂದ ಇಲ್ಲಿಗೆ ಬಂದು ಮತ್ತಿಲ್ಲಿಂದ ಭಾರತದ ಉದ್ದಕ್ಕೂ ಮಳಿಗೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪುಸ್ತಕದ ಮಳಿಗೆ ಮತ್ತು ಪುಸ್ತಕಗಳ ಪ್ರಕಾಶನ ಇದು ಸಣ್ಣ ವಿಷಯ ಏನಲ್ಲ. ನಿಜವಾದ ಭಾರತದ ಪುಸ್ತಕದ ಮಳಿಗೆಗಳ ಪುಸ್ತಕದ ಭಂಡಾರದ ಚಕ್ರವರ್ತಿ, ಅದರಲ್ಲೇನು ಅನುಮಾನ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅವರು ಮಾತನಾಡಿದರು. ಒಂದು ನಮಗೆ ಇಲ್ಲಿ ಭಾಷಾ ವಿಜ್ಞಾನಿಗಳಿದ್ದಾರೆ, ಹಂಪ ನಾಗರಾಜನವರು, ಈ ಮಳಿಗೆ ಅನ್ನೋ ಶಬ್ದದ ಬಗ್ಗೆ ನಮಗೆ ತಕರಾರಿದೆ. ನಿಮ್ಮ ದಾವಣಗೆರೆಗೆ ಮಳಿಗೆ ಅಂದರೆ ಬಟ್ಟೆ ಅಂಗಡಿ, ಬೆಲ್ಲದ ಅಂಗಡಿ, ಪಾತ್ರೆ ಮಳಿಗೆ, ಇನ್ಯಾವ ಮಳಿಗೆಗಳು ನೆನಪಾಗ್ತಾವಲ್ಲ. ಪುಸ್ತಕದ ಮಳಿಗೆ ಅನ್ನೋದು, ಆ ಮಳಿಗೆ ಅನ್ನೋ ಶಬ್ದ ಯಾಕೋ ನಮಗೆ ಆ ಪುಸ್ತಕದ ಜೊತೆಗೆ ಮೈಲಿಗೆಯಾಗಿ ಕಾಣಿಸ್ತಾ ಇದೆ. ಅದನ್ನು ಭಾಷಾ ವಿಜ್ಞಾನಿಗಳಾದ ನಮ್ಮ ಹಂಪ ನಾಗರಾಜನವರು ಏನಾದರೂ ಒಂದು ಹೊಸ ಹೆಸರನ್ನು ಕಂಡುಹಿಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ, ಸಲಹೆ ಕೊಡ್ತಾ ಇದ್ದೀವಿ. ಮಳಿಗೆ ಏನೇನೋ ಅದಕ್ಕೂ ಅಷ್ಟೊಂದು ಅದು ಒಂದಲ್ಲ ಅಂತ ಅನಿಸುತ್ತೆ ಪುಸ್ತಕಕ್ಕೆ. ಅವೆಲ್ಲ ಶರೀರಕ್ಕೆ ಸಂಬಂಧಪಟ್ಟವು, ಉದ್ರಂಭರಣಕ್ಕೆ ಸಂಬಂಧಪಟ್ಟವು. ಆದರೆ ನಿತಿನ್ ಶಾರ್ ಅವರು ಮಾಡಿರ್ತಕ್ಕಂಥ ಈ ಪುಸ್ತಕದ ಪ್ರಕಾಶನ ಮತ್ತು ಏನಿದೆ, ಇದು ಮಸ್ತಕಕ್ಕೆ ಸಂಬಂಧಪಟ್ಟದ್ದು, ಶರೀರಕ್ಕೆ ಸಂಬಂಧಪಟ್ಟಲ್ಲ, ಮೆದುಳಿಗೆ ಸಂಬಂಧಪಟ್ಟದ್ದು. ಹೀಗಾಗಿ ಇದಕ್ಕೇನಾದರೂ ಬೇರೆ ಅರ್ಥವನ್ನು ನಮ್ಮ ಸಾಹಿತಿಗಳು, ಕನ್ನಡ ಸಾಹಿತಿಗಳು ಹೊಸ ಶಬ್ದವನ್ನು
ಏನು ಕಂಡುಹಿಡಿಬೇಕು, ರೂಪಿಸಬೇಕು ಅಂತ ನಾವೊಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಭಾಳ ಯೋಚನೆ ಮಾಡಿದ್ವಿ ಏನು ಸಲಹೆ ಕೊಡಬಹುದು ಅಂತ. ಇನ್ನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಭಾಷಾ ವಿಜ್ಞಾನಿಗಳು ಹೇಗೂ ಇದ್ದೇ ಇದ್ದಾರೆ, ಅವರು ಅಂಥ ಒಂದು ಚಿಂತನೆಯನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ DGP ಅವರು ಇದ್ದಾರೆ, ಗುರುಪ್ರಸಾದರವರು, ನೀವು ಚಿಂತನೆ ಮಾಡಿ. 30 ವರ್ಷಗಳಿಂದ ಸಂಬಂಧ ಇದೆ ಅಂತ ಹೇಳಿದರೆ ಈ ಸಂಬಂಧ ಒಂದು ಪವಿತ್ರ ಸಂಬಂಧ. ಅದು ಈ ವ್ಯಾಪಾರ ವಾಣಿಜ್ಯೋದ್ಯಮಕ್ಕೆ ಇದು ಹೊಂದಲ್ಲ. ಇದನ್ನೇನಾದರೂ ಮಾಡಿ ಬದಲಾಯಿಸಬೇಕು ಅಂತ ನಾವು ಆಶಿಸ್ತೇವೆ. ಇನ್ನು ಪುಸ್ತಕದ ಬಗ್ಗೆ ಒಂದು ಮಾತು ಇಂಗ್ಲೀಷ್ನಲ್ಲಿದೆ, ನೆವರ್ ಲೆಂಡ್ ಯುವರ್ ಬುಕ್ಸ್ ಟು ಅದರ್ಸ್. ಒಬ್ಬ ಹೇಳ್ತಾನಂತೆ, ನೆವರ್ ಲೆಂಡ್ ಯುವರ್ ಬುಕ್ಸ್ ಟು ಅದರ್ಸ್ ಬಿಕಾಸ್ ದ ಬುಕ್ಸ್ ದಟ್ ಯು ಸಿ ಇನ್ ಮೈ shelf are all borrowed from others ಅಂತ ಹೇಳ್ತಾರೆ. ನೀವು ಬೇರೆ ಯಾರಿಗೂ ಪುಸ್ತಕಗಳನ್ನು ನೀವು ಎರವಲು ಕೊಡಬೇಡಿ. ಯಾಕೆ ಅಂದರೆ ನನ್ನ ಹತ್ರ ಇರೋ ಪುಸ್ತಕಗಳೆಲ್ಲವೂ ಬೇರೆಯವರಿಂದ ಎರವಲು ಪಡೆದಂಥ ಪುಸ್ತಕಗಳು ಅಂತ ಹೇಳ್ತಾರೆ. ನಮಗನ್ಸುತ್ತೆ ಅವನ್ನ ಮೆಚ್ಕೋಬೇಕು. ಯಾಕೆಂದರೆ ಭಾಳ ಜನ ಪುಸ್ತಕಗಳನ್ನು ಮನೆಯ ಆಲಂಕಾರಿಕ ವಸ್ತುಗಳನ್ನಾಗಿ ಇಟ್ಕೊಳ್ತಾರೆ. ಅವು ಧೂಳು ವರ್ಷದ ಮುಂದಿನ ದೀಪಾವಳಿನೋ ಯುಗಾದಿ ಹಬ್ಬನೋ ಬಂದಾಗ. ಆದರೆ ಅವನು ಓದಬೇಕು ಅಂತ ನಿಮ್ಮಿಂದ ತಗೊಂಡು ವಾಪಸ್ ಕೊಡದೇ ಇದ್ರೂ ಚಿಂತೆ ಇಲ್ಲ, ಅವನು ಓದಿದರೆ ಅದು ಖಂಡಿತ ಸಾರ್ಥಕ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇನ್ನೊಂದು ಮಾತಿದೆ, ಪುಸ್ತಕಂ, ಸಂಸ್ಕೃತದಲ್ಲಿ ಒಂದು ಸೂಕ್ತಿ, ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಗತಂ ಗತಂ. ಪುಸ್ತಕಂ ವನಿತಾ ವಿತ್ತಂ, ಪುಸ್ತಕ ಮತ್ತು ಹೆಣ್ಣು, ವಿತ್ತ ಅಂದ್ರೆ ದುಡ್ಡು, ಪರಹಸ್ತಗತಂ ಗತಂ, ಬೇರೆಯವ್ರ ಕೈಗೆ ಹೋತು ಅಂದ್ರೆ ಹೋದಂಗೆ ಅಂತ. ಯದಿವಾ ಪುನರಾಯಾತಂ ಜೀರ್ಣಂ ಭ್ರಷ್ಟಾಚ ಖಂಡಶಃ ಅಂತ. ವಾಪಸ್ ಏನಾದರೂ ಬಂದರೆ ಆ ಪುಸ್ತಕದ ಹಳೆ ಎಲ್ಲ ಹರಿದೋಗ್ಬಿಟ್ಟಿರ್ತವೆ, ಹೆಣ್ಣು ಆಕೆ ಭ್ರಷ್ಟಳಾಗಿಬಿಟ್ಟಿರ್ತಾಳೆ, ಇನ್ನು ದುಡ್ಡು ಪೂರ ಬರಲ್ಲ, ಸ್ವಲ್ಪ ಕಂತಿನ ರೂಪದಲ್ಲಿ ಬರುತ್ತೆ. ಬಂದ್ರು ಬಂತು, ಇಲ್ಲದ್ರಿಲ್ಲ, ಕೊಟ್ಟನ್ನು ಕೊಡಂಗಿ, ಇಸ್ಕೊಂಡನ್ನು ಬೇರೆ ಬಂದ. ಭಾಳ ಅಪರೂಪದ ಶ್ಲೋಕ ಇದು. ಇನ್ನು ಪುಸ್ತಕವನ್ನು ಕುರಿತು ಕೋಶನಾದರೂ ಓದಬೇಕು, ದೇಶನಾದರೂ ತಿರುಗಬೇಕು ಅಂತ ಒಂದು ಮಾತಿದೆ. ಕೋಶನಾದರೂ ಓದಬೇಕು, ದೇಶನಾದರೂ ತಿರುಗಬೇಕು. ನಾನು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಈ ಗಾದೆಯಲ್ಲಿ. ನಾವು ಇದನ್ನು ಹೊಸ ರೀತಿಯಲ್ಲಿ ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತೀವಿ. ಕೋಶನಾದರೂ ಓದಬೇಕು, ದೇಶನಾದರೂ ತಿರುಗಬೇಕು ಅಂದರೆ ಜ್ಞಾನ ಪಡಿಲಿಕ್ಕೆ 2 ಮಾರ್ಗಗಳಿದ್ದಾವೆ. ಪುಸ್ತಕ ಓದೋದು, ಇಲ್ಲ ದೇಶ ತಿರುಗೋದು. ನೀವು ದೇಶ ಖಂಡಾಂತರ ತಿರುಗಿದ್ರೆ ಲೋಕಜ್ಞಾನ ಉಂಟಾಗುತ್ತೆ ಅನ್ನೋ ಅರ್ಥ. ಪುಸ್ತಕ ಓದಿದ್ರೆ ಉಂಟಾಗುತ್ತೆ ಅಂತ ನಮಗನ್ಸುತ್ತೆ. ಬರೀ ದೇಶ ತಿರುಗಿದ ಮಾತ್ರಕ್ಕೆ ಜ್ಞಾನ ಉಂಟಾಗುತ್ತೆ ಅಂತ ನಾವು ಪೂರ್ಣ ನಂಬಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀವಿ. ಒಮ್ಮೆ ನಮ್ಮ ರಾಣೆಬೆನ್ನೂರಿನ ಕಡೆಯಿಂದ ಶಾಲಾ ಮಕ್ಕಳು ಚಿತ್ರದುರ್ಗದ ಕೋಟೆ ನೋಡಲಿಕ್ಕೆ ಹೋಗಿದ್ರು. ಕೋಟೆ ನೋಡಾದ ಮೇಲೆ ಪ್ರವಾಸ ಅಂತ ಇರುತ್ತಲ್ವಾ, ದೇಶನಾದರೂ ತಿರಬೇಕು ಅನ್ನೋ ಅರ್ಥದಲ್ಲಿ ಬರ್ತಿರ್ತಾನೆ. ಅದು ಕಡ್ಡಾಯವಾಗಿ ಡಿಸೆಂಬರ್ ತಿಂಗಳು ಬಂತು ಅಂದರೆ ಎಲ್ಲ ಶಾಲಾ ಮಕ್ಕಳನ್ನು ಟೂರ್ ಕರ್ಕೊಂಡು ಹೋಗ್ತಾರೆ. ಹಾಗೆ ಟೂರ್ ಕರ್ಕೊಂಡು ಹೋದಂಥ ಮಕ್ಕಳು ಚಿತ್ರದುರ್ಗ ಕೋಟೆ ನೋಡಿ ನಮ್ಮ ಮಠಕ್ಕೆ ಬಂದಿದ್ದರು. ಮೊದಲೇ ಸೂಚನೆ ಕೊಟ್ಟಿದ್ದರು, ಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು. ಪ್ರಸಾದದ ವ್ಯವಸ್ಥೆ ಆದಮೇಲೆ ನಮ್ಮ ಮಠದ ಆವರಣದಲ್ಲಿ ನಮ್ಮ ದರ್ಶನಕ್ಕೆ ಅಂತ ಮಕ್ಕಳು ಬಂದರು, ಕರ್ಕೊಂಡ್ಬಂದರು ಅಧ್ಯಾಪಕರು. ನಾವು ಮಕ್ಕಳನ್ನ ಕೇಳಿದ್ವಿ, ಮಕ್ಕಳೇ ನೀವು ಏನೇನು ನೋಡ್ಕೊಂಬಂದ್ರಿ ಚಿತ್ರದುರ್ಗ ಕೋಟೆಯಲ್ಲಿ? ಅಲ್ಲೊಂದು ಕಿಂಡಿ, ಒನಕೆ ಓಬವ್ವನ ಕಿಂಡಿ ಅಂತ ಇತ್ತು, ನೋಡಿದ್ರಾ? ನೋಡಿದ್ವಿ ಅಂದರು. ಆ ಒನಕೆ ಓಬವ್ವನಿಗೂ ಮತ್ತು ಯಾರಿಗೆ, ಚಿತ್ರದುರ್ಗ ಕೋಟೆ ಪಾಳೆಗಾರ, ಅವನ ಹೆಸರೇನು?
ಮದಕರಿ ನಾಯಕ. ಒನಕೆ ಓಬವ್ವನಿಗೂ ಮದಕರಿ ನಾಯಕಗೂ, ಒನಕೆ ಓಬವ್ವ ಮದಕರಿ ನಾಯಕನಿಗೆ ಏನಾಗಬೇಕು ಅಂತ ಕೇಳಿದ್ವಿ. ಮಕ್ಕಳು ಬಹಳ ಧೈರ್ಯವಾಗಿ ಹೆಂಡತಿ ಆಗಬೇಕು ಅಂತ ಹೇಳಿದರು. ನೋಡಿ, ದೇಶ ತಿರುಗಿದ ಮಾತ್ರಕ್ಕೆ ಜ್ಞಾನ, ಸರಿಯಾದ ಜ್ಞಾನ ಉಂಟಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಮ ದೊಡ್ಡ ಗುರುಗಳು ಹೇಳ್ತಾ ಇದ್ರು, ಹಡಗಿನಲ್ಲಿ ಇನ್ನು ವಿಮಾನಗಳು ಬರೋಕ್ಕೆ ಮುಂಚೆ ಹಡಗಿನಲ್ಲಿ ಪ್ರಯಾಣ ಮಾಡಿದ ಮಾತ್ರಕ್ಕೆ ವಿದೇಶ ಜ್ಞಾನ ಉಂಟಾಗಲ್ಲ, ಹಡಗಿನಲ್ಲಿ ಇಲಿಗಳು ಪ್ರಯಾಣ ಮಾಡ್ತವೆ ಅಂತ ಹೇಳ್ತಿದ್ರು ದೊಡ್ಡ ಗುರುಗಳು. ಅದಕ್ಕೆ ಈ ಗಾದೆ ಮಾತನ್ನು ನಾವು ಬದಲಾಯಿಸಿ ದೇಶ ತಿರುಗೋಕೆ ಮುಂಚೆ ನೀವು ಕೋಶ ಓದಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಕೋಶ ಓದಿ ದೇಶ ತಿರುಗಬೇಕು. ನಮ್ಮ ಅಧ್ಯಾಪಕರು ಟೂರ್ ಏರ್ಪಡಿಸ್ತಾರಲ್ಲ ಶಾಲಾ ವತಿಯಿಂದ, ಮಕ್ಕಳನ್ನು ಕೂರಿಸ್ಕೊಂಡು ಯಾವ ಸ್ಥಳಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಅಲ್ಲಿಯ ವಿಶೇಷತೆ ಏನು, ಇದೆಲ್ಲವನ್ನು ಹೇಳಿ ಆನಂತರ ಕರ್ಕೊಂಡು ಹೋದರೆ ಅವರ ಜ್ಞಾನ, ನಿಜವಾದ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಬಹಳ ವೇಳೆ ಆಗ್ತಾ ಇದೆ. ನಿತಿನ್ ಶಾರ್ ಅವರು ಮತ್ತು ಅವರ ಸಹೋದರರು ಅವರ ಮಗನ್ನು ಪರಿಚಯ ಮಾಡಿಕೊಟ್ರು. ನಮ್ಮನ್ನು ಮೊಟ್ಟ ಮೊದಲು ಸ್ವಾಗತ ಮಾಡಿದ ವೇಳೆ ಅವರ ಮೊಮ್ಮಗಳು, ಎಷ್ಟು ವರ್ಷದ ಹುಡುಗಿ, ಒಂದು 5 ವರ್ಷದ 3 ವರ್ಷದ ಹುಡುಗಿ ಬಂದಾಗ ನಮಸ್ಕಾರ ಮಾಡಿದ್ದು ನಮಗೆ ಭಾಳ ಭಕ್ತಿ ಭಾವ ಆಕೆದು ತುಂಬಿತು. ನಮ್ಮ ಹೃದಯ ತಟ್ಟಿತು. ಅದು ಸಣ್ಣ ಹುಡುಗಿ, ಆಕೆ ಹೆಸರು ಗೊತ್ತಿಲ್ಲ ನಮಗೆ. ದೀಪಾ ದಿಯಾರ. ಭಾಳ ಸಂತೋಷ ಆಯಿತು. ಆ ಮುಗ್ಧ ಮನಸ್ಸಿನ ಹುಡುಗಿ ನಮ್ಮಲ್ಲಿ ಸ್ವಾಗತ ಮಾಡಿದ್ದು ನಮಗೆ ತುಂಬ ಆಕೆಯ ಭಕ್ತಿ ಭಾವ ತುಂಬಿತು. ಈ ಒಂದು ಹಾಗೆ ಮಳಿಗೆನ ಶಬ್ದ ಬಳಸೋಕೆ ಯಾಕೋ ನಮಗೆ ಭಾಳ ಕಸಿವಿಸಿ. ಇದೊಂದು ರೀತಿ ಪುಸ್ತಕ ಭಂಡಾರ. ಅದು ವಾಣಿಜ್ಯ ಉದ್ಯಮ ಅಲ್ಲ. ವಾಣಿಜ್ಯ ಉದ್ಯಮ ಇದ್ರೂ ಸಹ ವಾಣಿಜ್ಯ ಉದ್ಯಮ ಅಲ್ಲ ಅದು. ಅಲ್ಲಿ ಕೇವಲ ಪುಸ್ತಕಗಳಷ್ಟೇ ಅಲ್ಲ, ಪುಸ್ತಕ ಖರೀದಿ ಮಾಡಲಿಕ್ಕೆ ಬಂದವರು ಅವರಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಮಕ್ಕಳಿಗೆ ಚಾಕ್ಲೇಟು, ಅವರಿಗೆ ಬೇಕಾದಂಥ ಬಣ್ಣ ಬಣ್ಣದ ಪೆನ್ಸಿಲ್ಗಳು, ಇನ್ನೇನೇನು ಪುಸ್ತಕಗಳು, ಕತೆ ಪುಸ್ತಕಗಳು. ಮುಂದುವರೆದು ಕೇಳಬೇಕು ಅಂದಿತ್ತು ನಿತಿನ್ ಶಾರ್ ಅವ್ರನ್ನ, ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ತಕ್ಕಂಥ ಏನಾದರೂ ಇಟ್ಟಿದ್ದಾರೆ ಅಲ್ಲಿ. ಅದು ಒಂದು ರೀತಿ ಆಕರ್ಷಣೆ ಹೆಣ್ಣುಮಕ್ಕಳಿಗೆ. ಆ ಆಕರ್ಷಣೆ ನೆಪದಲ್ಲಿ ಒಂದು ಪುಸ್ತಕದ ಆಕರ್ಷಣೆ ಉಂಟಾಗಲಿಕ್ಕೆ ಅದು ಸಹಾಯಕ ಆಗುತ್ತೆ. ಅಲ್ಲಿ ಲಿಪ್ಸ್ಟಿಕ್ ಸಿಗಲ್ಲ ಅಂದರೆ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗ್ಬಿಡ್ತಾರೆ ಅವರು, ಅಲ್ಲಿ ಬೇಡವಾದ ವಸ್ತು ಖರೀದಿ ಮಾಡಿಬಿಡ್ತಾರೆ. ಹೀಗಾಗಿ ತಪ್ಪೇನೂ ಇಲ್ಲ. ಲಿಪ್ಸ್ಟಿಕ್ ಅಂದ ತಕ್ಷಣವೇ ನಮಗೊಂದು ಇಂಗ್ಲೀಷ್ ಕವಿತೆ, ಅಜ್ಞಾತ ಕವಿ ಬರೆದಂಥ ಒಂದು ಇಂಗ್ಲೀಷ್ ಕವಿತೆ ನೆನಪಾಗ್ತದೆ. ಒಬ್ಬ ಮಹಿಳೆ ಭಾಳ ಸುಂದರವಾಗಿ ಕಾಣಿಸ್ತಾ ಇದ್ಲಂತೆ. ಯಾರೋ ಅವಳ ಗೆಳತಿ ಕೇಳಿದ್ಲು, ಓ ಯು ಲುಕ್ ಸೋ ಬ್ಯೂಟಿಫುಲ್, ವಾಟ್ ಕಾಸ್ಮೆಟಿಕ್ಸ್ ಡೂ ಯೂಸ್ ಅಂತ ಹೇಳಿ. ನೀನು ಭಾಳ ಸುಂದರವಾಗಿ ಕಾಣಿಸ್ತಾ ಇದೀಯಾ, ಏನು ಕಾಸ್ಮೆಟಿಕ್ ಬಳಸ್ತಾ ಇದೆಯಾ ನೀನು ಅಂತ ಅವ್ರ ಗೆಳತಿ ಕೇಳಿದ್ಲಂತೆ. ಆಕೆ ಕೊಟ್ಟ ಉತ್ತರ, ಐ ಯೂಸ್ ಫಾರ್ ಮೈ ಲಿಪ್ಸ್ ಟ್ರುತ್, ಫಾರ್ ಮೈ ವಾಯ್ಸ್ ಪ್ರೇಯರ್, ಫಾರ್ ಮೈ ಐಸ್ ಪಿಟಿ, ಫಾರ್ ಮೈ ಹ್ಯಾಂಡ್ ಚಾರಿಟಿ, ಆ್ಯಂಡ್ ಫಾರ್ ಮೈ ಹಾರ್ಟ್ ಲವ್. ಇದನ್ನು ನಾವು ಕನ್ನಡಕ್ಕೆ ಭಾಷಾಂತರ ಮಾಡೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಬಲ್ಲವರಿದ್ದೀರಿ. ನಮ್ಮ ಕನ್ನಡ ಅಧ್ಯಕ್ಷರು ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಏನಲ್ಲ, ಇಂಗ್ಲೀಷ್ ಬರುತ್ತೆ. ಆದರೂ ಸ್ವಾದಕ್ಕೆ ನಾನು ಬಳಸೋದು ತುಟಿಗೆ ಲಿಪ್ಸ್ಟಿಕ್ ಅಲ್ಲ, ಸತ್ಯ. ಕಂಠಕ್ಕೆ ಬಳಸೋದು ಕಂಠಾಭರಣ ಅಲ್ಲ. ಐ ಯೂಸ್ ಫಾರ್ ಮೈ ವಾಯ್ಸ್ ಪ್ರೇಯರ್, ಪ್ರಾರ್ಥನೆ. ನನ್ನ ಕಣ್ಣಿಗೆ ಬಳಸೋದು ಕಣ್ಣು ಕಾಡಿಗೆ ಅಲ್ಲ, ಪಿಟಿ, ದಯೆ, ಅನುಕಂಪೆ. ನನ್ನ ಕೈಗಳಿಗೆ ಬಳಸೋದು ಮೆಹಂದಿ ಅಲ್ಲ, ದಾನ ಧರ್ಮ. ಹೃದಯಕ್ಕೆ ಬಳಸೋದು ಲವ್, ಪ್ರೀತಿ. ಆ ಪ್ರೀತಿಯ ಕೊರತೆ
ಇವತ್ತು ಬಹಳ ಕಾಣಿಸ್ತಾ ಇದೆ ಆಧುನಿಕ ಸಮಾಜದಲ್ಲಿ. ನಿಮಗೆ ಏನೇ ಮಾನಸಿಕ ಸಮಸ್ಯೆಗಳಿದ್ರೂ ಅವೆಲ್ಲವಕ್ಕೂ ಪರಿಹಾರ ನಿಮ್ಮ ಸಪ್ನ ಬುಕ್ ಹೌಸ್ನಲ್ಲಿ ಸಿಗುತ್ತೆ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಯಾವಾಗಲಾದ್ರೂ ಮಾನಸಿಕ ಒತ್ತಡ ನಿಮಗೆ ಒಳಗಾದರೆ ನೀವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ, ಸೈಕ್ಯಾಟ್ರಿಸ್ಟ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಸಪ್ನ ಬುಕ್ ಹೌಸಿಗೆ ಬನ್ನಿ, ಹಿಂಗೆ ಸಾಲು ಹಿಡಿದು ಹೋಗಿ ನಿಮ್ಮ ಸಮಸ್ಯೆಗೆ ಏನಾದರೂ ಒಂದು ಉತ್ತರ ಯಾವುದೋ ಒಂದು ಪುಸ್ತಕದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಹಿರಿಯ ಜೀವಗಳು, ಆ ಪುಸ್ತಕದ ಬರಹಗಾರರು, ಲೇಖಕರು ಇವತ್ತು ಜೀವಂತ ಇಲ್ಲದೇ ಇರಬಹುದು ಅನೇಕರು, ಆದರೆ ಆ ಹಿರಿಯ ಜೀವಗಳು ಕಂಡುಂಡಂತಹ ಜೀವನಾನುಭವ ಅಲ್ಲಿರುತ್ತೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಒಂದು ಮಾತು ಕೇಳಿರ್ಬೋದು. ಚರಿತ್ರೆ ಏನಾಗುತ್ತೆ, ಪುನರಾವೃತ್ತಿ ಆಗುತ್ತೆ ಅಂತ ಹೇಳಿ. ಅದ ಕಾರಣ ಏನು ಅಂದರೆ, ಚರಿತ್ರೆಯಲ್ಲಿ ನಡೆದಂಥ ಘಟನಾವಳಿಗಳನ್ನು ನಮ್ಮದನ್ನಾಗಿ ಮಾಡಿಕೊಂಡು ಆ ತಪ್ಪುಗಳನ್ನು ಮಾಡದೇ ಇರತಕ್ಕಂಥ ಸಂಕಲ್ಪ ಮಾಡದೇ ಇರೋದೇ ತಪ್ಪು, ರಿಪೀಟ್ ಆಗ್ಲಿಕ್ಕೆ ಕಾರಣ. ನಿಮಗೇನೇ ಮಾನಸಿಕ ಸಂತುಲನಗಳು ಇರಲಿ, ಒಂದೇ ಒಂದು ಮಾತು ಕೊನೆಯದಾಗಿ, ನೀವೆಲ್ಲರೂ ಈಗಲೇ ಹೀಗೆ ಹೇಳಿದಾಗ ಮತ್ತೆ ಮತ್ತೆ ನೀವು ಸಪ್ನ ಬುಕ್ ಹೌಸಿಗೆ ಬನ್ನಿ, ಅಲ್ಲಿ ಒಂದು ಸಾಲು ಹಿಡಿತಾ ಹೋಗಿಬಿಟ್ಟು ಯಾವುದಾದ್ರು ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಮ್ಮ ಹಂಪ ನಾಗರಾಜನವರು ಅವರು ಒಬ್ಬರೇ ಅಲ್ಲ ಬಂದಿದ್ದು ವಿಮಾನ ನಿಲ್ದಾಣದಲ್ಲಿ. ಅವ್ರ ಜೊತೆಗೆ ಅವರ ಧರ್ಮಪತ್ನಿನೂ ಇದ್ರು. ಅದನ್ನ ಹೇಳಲೇ ಇಲ್ಲ, ಅದನ್ನು ನೀವು ನೆನಪು ಮಾಡ್ಕೊಳ್ಳೇ ಇಲ್ಲ, ನೀವು ಮರ್ತಿಲ್ಲ ಅವ್ರನ್ನ. ಭಾಳ ದುಃಖದಲ್ಲಿ ಇದ್ದೀರಿ. ದುಃಖದಲ್ಲಿದ್ದ ನಾವು ಮಾತಾಡಬೇಕು ಅಂತ ಬಯಸಿದ್ರು ಭಾಳ ಜನ ನಿಮಗೆ ಫೋನ್ ಮಾಡಿರ್ತಾರೆ ಅಂತ ಹೇಳಿ ನಾವು ಔಪಚಾರಿಕವಾಗಿ ಮಾತಾಡೋಕ್ಕೆ ಬಯಸಲಿಲ್ಲ. ಇವತ್ತಿನ ಸಭೆಯಲ್ಲಿ ಹೇಳ್ತೀವಿ, ನೀವು ಏಕಾಂಗಿ ಅಲ್ಲ. ನಿಮ್ಮ ಸಹಧರ್ಮಿಣಿ ನಿಮಗೆ ಕಾವ್ಯ ಕನ್ಯಕೆಯನ್ನು ನನ್ನ ನಂತರವೂ ಬಾಳ್ವೆ ಮಾಡಲಿ ಅಂತ ಹೇಳಿ ನಿಮಗೆ ಹಸೆ ಮೇಲೆ ಕೂರಿಸಿ ಅವ್ರ ಲೇಖನಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಬರೀರಿ ಅಂತ ಹಚ್ಚಿದ್ದಾರೆ. ಹೀಗಾಗಿ ನೀವು ಏಕಾಂಗಿ ಅಲ್ಲ, ಈಗಲೂ ಇದ್ದೀರಿ. ಭಾಳ ವ್ಯಸನ ಆಗುತ್ತೆ, ದುಃಖ ಆಗುತ್ತೆ. ಅವರು ಈ ಭಾಗದವರೇ, ಇಲ್ಲೇ ಚಿತ್ರದುರ್ಗ ಜಿಲ್ಲೆಯವರೇ. ನೆನಪುಗಳು, ಅಂಥ ದುಃಖದ ನೆನಪಿನಲ್ಲೂ ಸಹ ನಗುವನ್ನು ರೂಪಿಸ್ಕೊಂಡಿರೋರು ನೀವು. ನಿಮ್ಮ ಕಣ್ಣಲ್ಲಿ ನಮಗೆ ಕಾಣಿಸ್ತಾ ಇದೆ, ಆ ಕಣ್ಣೀರು, ಅಗಲಿಕೆಯ ಕಣ್ಣೀರು ಕಾಣಿಸ್ತಾ ಇದೆ. ಆದರೆ ಧರ್ಮಪತ್ನಿಯ ಸವಿ ನೆನಪು ನಿಮ್ಮ ನಿರಂತರ ಯುವಕನಾಗಿ ಮುಂದೆ ಸಾಹಿತ್ಯ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ಆಶಿಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ.